ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹ ಚಿನ್ಮಯ್ ಅಫಿಷಿಯಲ್ಗೆ ಸ್ವಾಗತ. ನಾನು ನಿಮ್ಮೆಲ್ಲರ ನೆಚ್ಚಿನ ಸ್ನೇಹ ಚಿನ್ಮಯ್. ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ ಫ್ಲೇವರ್ಡ್ ರೈಸ್, ಚಿತ್ರಾನ್ನ ಅಂತ ಹೇಳ್ತೀವಲ್ವಾ, ಚಿತ್ರಾನ್ನ ಫೇಮಸ್. ಅದನ್ನ ಡಿಫ್ರೆಂಟ್ ಆಗಿ ತುಂಬಾ ಡೆಲಿಷಿಯಸ್ ಆಗಿ ಟೇಸ್ಟ್ ಬರೋ ಹಾಗೆ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಇದು ನನಗೆ ತಮಿಳ್ನಾಡವ್ರೊಬ್ರು ಹೇಳ್ಕೊಟ್ಟಿದ್ದು. ಸೊ ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: ಉದ್ದಗೆ ಹೆಚ್ಕೊಂಡಿರುವಂತ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಟೊಮೆಟೊ, ಒಂದು ನಿಂಬೆ ಹಣ್ಣು. ಈರುಳ್ಳಿ ನಾವು 3 ಜನಕ್ಕೆ ಮಾಡ್ತಾ ಇದ್ದೀನಿ, ಸೊ ನಾನು 4 ಈರುಳ್ಳಿ ತಗೊಂಡಿದ್ದೀನಿ. ಒಂದು 6 ಹಸಿರು ಮೆಣಸಿನ್ಕಾಯಿ. ಇದು ಖಾರ ಇಲ್ಲ ಅಂತ 6, ಖಾರ ಇದೆಯಾ ನೋಡ್ಕೊಂಡು ಎಷ್ಟು ತಗೋಬೇಕು. ಜಜ್ಜಿರುವಂತ ಬೆಳ್ಳುಳ್ಳಿ, ಒಂದು 6 ಟೊಮೆಟೊ. ಇದಕ್ಕೆ ಟೊಮೆಟೊ ಸ್ವಲ್ಪ ಜಾಸ್ತಿ ಬೇಕು, ಇನ್ನೂ 2 ಟೊಮೆಟೊ ಹಾಕಿದ್ರು ಚೆನ್ನಾಗಿರುತ್ತೆ. ಮತ್ತೆ ಒಂದು ನಿಂಬೆ ಹಣ್ಣು ಲಾಸ್ಟಿಗೆ ಮೇಲಿಂದ ಹಾಕೊಳ್ಳಕ್ಕೆ. ಕೊತ್ತಂಬರಿ ಸೊಪ್ಪು ಬೇಕು, ನಾನು ಇನ್ನೂ ಕಟ್ ಮಾಡ್ಕೊಂಡಿಲ್ಲ, ಲಾಸ್ಟಿಗೆ ಹಾಕ್ತೀನಿ. ಇದು ಕಡಲೆಬೇಳೆ ಮತ್ತೆ ಕಡಲೆ ಬೀಜ ಎರಡನ್ನೂ ಹುರಿದ್ಬಿಟ್ಟು ಸಪ್ರೇಟ್ ಆಗಿ ಎತ್ತಿಟ್ಕೊಂಡಿದ್ದೀನಿ. ಯಾಕಂದ್ರೆ ಒಗ್ಗರಣೆಗೆ ಡೈರೆಕ್ಟ್ ಹಾಕೊಂಡ್ರೆ ಅದು ಕರುಮ್ ಅಂತ ಸಿಕ್ಕಲ್ಲ. ಅದಕ್ಕೇನೆ ಲಾಸ್ಟಿಗೆ ಇದನ್ನ ಆ್ಯಡ್ ಮಾಡೋದ್ರಿಂದ ತಿನ್ನುವಾಗ ಅದು ಕಟುಮ್ ಅಂತ ಇರುತ್ತೆ. ಅದಕ್ಕೋಸ್ಕರ ಲಾಸ್ಟಿಗೆ. ಆಮೇಲೆ ನಾನು ಆಸ್ ಐ ಟೋಲ್ಡ್ ಯು, ಇದಕ್ಕೆ ಸ್ಪೆಷಲ್ ಚಿತ್ರಾನ್ನ. ಯಾಕೆ ಅಂತ ಅಂದ್ರೆ ಈ ಪೌಡರನ್ನ ಹಾಕ್ತೀವಿ. ನಾನು ಕುಟ್ಕೊಂಡಿದ್ದೀನಿ ಕುಟ್ಟಣೆಯಲ್ಲಿ, ಇದನ್ನ ನೋಡ್ಬೋದು, ಕಾಣಿಸ್ತಿದೆಲ್ಲ. ಇದಕ್ಕೆ ಏನೆಲ್ಲ ಹಾಕಿದ್ದೀನಿ ಅಂತ ಅಂದ್ರೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತೆ, ಒಂದು 4 ಕಾಳು ಮೆಣಸು, ಆಮೇಲೆ ಸಾಸಿವೆ. ಇಷ್ಟನ್ನು ಹುರ್ಕೊಂಡ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸಿಲ ಪೌಡರ್ ಮಾಡ್ಕೋಬಹುದು, ಬಟ್ ಅದೇನೋ ಗೊತ್ತಿಲ್ಲ, ಈ ತರ ಕುಟ್ಟಣೆಲಿ ಕ್ರಷರ್ ಅಂಡ್ ಪೆಸ್ಟಲ್ ಯೂಸ್ ಮಾಡಿ ಕುಟ್ಟಿದ್ರೆ ಅದು ಡಿಫ್ರೆಂಟ್ ಟೇಸ್ಟೇ ಬರುತ್ತೆ. ಓಕೆನಾ? ಸೊ ನಾನು ಈ ತರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಆಲ್ರೆಡಿ ನೀವು ರೈಸ್ ಮಾಡಿ ಇಟ್ಕೊಂಡಿರ್ಬೇಕು, ಚಿತ್ರಾನ್ನಕ್ಕೆ ಗೊತ್ತು. ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಮಾಡುವ ವಿಧಾನ ಹೇಗೆ ಅಂತ ನೋಡಿ. ಬಾಣಲೆಗೆ ನಾನು ಎಣ್ಣೆ ಹಾಕೊಂಡಿದ್ದೀನಿ. ಓಕೆ, ನಿಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಎಣ್ಣೆ ಅದನ್ನ ನೋಡ್ಬಿಟ್ಟು ಹಾಕೊಳ್ಳಿ. ಇವಾಗ ಫ್ರೆಂಡ್ಸ್, ನಾನು ಇದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ. ಚೆನ್ನಾಗಿದ್ದಾಗಿದೆ. ಮಮ್ಮಿ, ಕರ್ಬೇನ್ ಸೊಪ್ಪು ಇದೆಯಾ? ಸೊಪ್ಪು ಕರ್ಬೇನ್ ಸೊಪ್ಪು ಇಲ್ಲ, ಬಟ್ ಕರ್ಬೇನ್ ಸೊಪ್ಪು ಹಾಕೋಬೇಕು. ಖಾಲಿ ಆಗಿದೆ ಅಂತ ನಾನು ಹಾಕಿಲ್ಲ. ಜೀರಿಗೆ ಹಾಕಿದ್ದೀನಿ. ಓಕೆ, ಅದಕ್ಕೆ ಡೈರೆಕ್ಟ್ ಆಗಿ ಫ್ಲೇವರ್ ಬರಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ಬೆಳ್ಳುಳ್ಳಿ ಹಾಕೋಬೇಕು. ಬೆಳ್ಳುಳ್ಳಿ ಎಸೆನ್ಸ್ ಬಿಡ್ಬೇಕು ಅದರಲ್ಲಿ. ಬೆಳ್ಳುಳ್ಳಿ ಹಾಕಿದ ತಕ್ಷಣ ಇಮ್ಮಿಡಿಯೇಟ್ ಹಿಂದೆನೆ ಹೆಚ್ಚಿರುವಂತ ಹಸಿಮೆಣಸಿನ್ಕಾಯನ್ನ ಹಾಕೋಬೇಕು. ಅದೊಂದು ಸ್ವಲ್ಪ ಹುರ್ಕೊಳ್ಳೋಣ, ಯಾಕಂದ್ರೆ ಅದ್ರ ಖಾರ ಮತ್ತೆ ಬೆಳ್ಳುಳ್ಳಿದು ಘಮ ಎಲ್ಲ ಎಣ್ಣೆಲಿ ಬಿಟ್ಕೊಂಡಿರ್ಬೇಕು. ಅದೇ ಫ್ರೆಂಡ್ಸ್, ಈಗ ನೋಡಿ ಅದೊಂಥರ ಕೆಂಪಗಾಗಿದೆ ಅಲ್ವಾ. ಇವಾಗ ಇದಕ್ಕೆ ನಾವು ಆನಿಯನ್ನ ಹಾಕೊಳ್ಳೋಣ. ಓಕೆನಾ? ಆನಿಯನ್ ಸ್ವಲ್ಪ ಬೇಗ ಫ್ರೈ ಆಗ್ಬೇಕು. ಆಮೇಲೆ ಯಾವುದೇ ಚಿತ್ರಾನ್ನ ಆಗ್ಲಿ ಆನಿಯನ್ ನೀವು ಕರೆಕ್ಟಾಗಿ ಫ್ರೈ ಮಾಡಿಲ್ಲ ಅಂತಂದ್ರೆ ಅದು ಚಿತ್ರಾನ್ನದ ರುಚಿನೇ ಬರಲ್ಲ, ತಿನ್ನಕ್ಕೆ ಆಗಲ್ಲ. ಕಂಪ್ಲೀಟ್ ಆನಿಯನ್ ಸೇರಿಸಿ ತಿನ್ಬೇಕು ನೀವು ಅಂದ್ರೆ ಆನಿಯನ್ ಕಂಪ್ಲೀಟ್ ಫ್ರೈ ಆಗ್ಬೇಕು. ಇಲ್ಲ ಬೇಗ ಫ್ರೈ ಆಗ್ಬೇಕು ಅಂತ ಅಂದ್ರೆ ನೀವೇನ್ ಮಾಡ್ಬೋದು ಅಂದ್ರೆ ಒಂದ್ ಸ್ವಲ್ಪ ಸಾಲ್ಟ್ ಮೇಲಿಂದ ಹಿಂಗ್ ಉದುರಿಸ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಅದು. ಸಾಕು. ರೈಸ್ ಏನ್ ಮಾಡ್ಕೊಂಡಿದ್ದೀರಾ ಅದನ್ನ ಹಿಂಗೆ ಸ್ವಲ್ಪ ತಣ್ಣಗ್ ಮಾಡ್ಕೊಳ್ಳಿ, ಒಂದ್ ದೊಡ್ಡ ಪಾತ್ರೆಗೆ ಹಾಕೊಂಡ್. ಅಂದ್ರೆ ಅದನ್ನ ಹಾಕೊಂಡ್ ಕಲ್ಸಕ್ ಈಸಿ ಆಗತ್ತಾರ. ಓಕೆನಾ? ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲೇನೆ ತಣ್ಣೀರಿಗೆ ಕೈ ಹತ್ಕೊಂಡ್ ಅನ್ನನ ಪುಡಿ ಮಾಡಿ ಇಟ್ಕೊಳ್ಳಿ. ಅವಾಗ ಕಲ್ಸಕ್ ಈಸಿ ಆಗುತ್ತೆ ನಿಮಗೆ. ಸರಿಯಾಗಿ ಬ್ರೌನ್ ಆಗಿದೆ. ಬ್ರೌನ್ ಆಗಿದ ತಕ್ಷಣ ಅದು ಕರ್ದಿದ್ದು ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನೀವು ಟೊಮೆಟೊ ಹಾಕೋಬೇಕು. ಚೆನ್ನಾಗಿ ಬರ್ತಿದ್ಯಾ? ಹಾಕೊಂಡಾದ್ಮೇಲೆ ನೀಟಾಗಿ ಅದನ್ನ ಆನಿಯನ್ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬ್ರೇಕ್ಫಾಸ್ಟಿಗೆ ಇಲ್ಲ ಸಡನ್ ಆಗಿ ಲೇಟ್ ನೈಟ್ ಫುಡ್ ಅಂತ ಬಂದಾಗ ಮಾಡ್ಕೋಬಹುದು. ನೋಡಿ, ಇವಾಗ ಟೊಮೆಟೊ ಬ್ಯೂಟಿಫುಲ್ ಆಗಿ ಬಂದಿದೆ. ಅದನ್ನ ನೀವು ಈ ತರ ಮಾಡ್ಕೋಬೇಕು. ಈ ತರ ಎಂತ ಹೇಳ್ತೀರಾ, ಸ್ಮ್ಯಾಶ್ ಆಗ್ಬೇಕು. ಅದು ಎಷ್ಟು ಸ್ಮ್ಯಾಶ್ ಆಗುತ್ತೆ ಅವಾಗ ಅದು ಟೊಮೆಟೊ ಗೊಜ್ಜು ತರ ಬರುತ್ತೆ, ರಸ ಬಿಡುತ್ತೆ. ಆಯ್ತಾ? ಅವಾಗೇನೆ ಅದು ಟೇಸ್ಟ್ ಆಗೋದು. ಎನಿ ಕುಕಿಂಗ್ ಯಾವುದೇ ಅಡ್ಗೆ ಮಾಡಿ ನೀವು, ಇದಂತೂ ಕಾಮನ್ ಪ್ರೊಸೀಜರ್. ಇಷ್ಟ ಹಾಕದೆ ಅಡ್ಗೆ ಮಾಡಕ್ಕೆ ಆಗಲ್ಲ ನಾವು. ಇವಾಗ ಏನ್ ಮಾಡ್ಬೇಕು ಅಂದ್ರೆ ಚಿತ್ರಾನ್ನಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಟರ್ಮರಿಕ್ ಪೌಡರ್. ಇದು ತಮಿಳ್ನಾಡು ಸ್ಟೈಲ್ ಅಲ್ಲದ್ರಿಂದ ಅವ್ರು ಸ್ವಲ್ಪ ಟರ್ಮರಿಕ್ ಮುಂದೆ ಇಟ್ಟಿರ್ತಾರೆ. ಹಾಗಾಗಿ ಇದಕ್ಕೆ ಟರ್ಮರಿಕ್ ಒಂಚೂರು ಮುಂದೆನೆ ಇರ್ಬೇಕು.
ಅಂದ್ರೆ ಜಾಸ್ತಿ ಅಂತ. ಚೆನ್ನಾಗಿ ಅಂದ್ರೆ ಜಾಸ್ತಿ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನ. ಓಕೆ, ಸಿಮ್ಮಲ್ಲಿ ಇಟ್ಕೊಳ್ಳಿ, ಅಡಿ ಹಿಡಿಯಕ್ ಬಿಡಬೇಡಿ. ಇಷ್ಟಾದ್ಮೇಲೆ ಏನ್ ಮಾಡ್ತೀರಾ ಅಂದ್ರೆ ಮೊದ್ಲು ತೋರ್ಸಿದ್ನಲ್ಲ ಪುಡಿ, ಅದನ್ನ ಇದಕ್ಕೆ ಆಡ್ ಮಾಡ್ಕೋಬೇಕು. ಇದನ್ನ ಹಾಕೊಂಡು ತುಂಬಾ ಹುರ್ಕೋಬಾರ್ದು, ಜಸ್ಟ್ ಆಡ್ ಮಾಡ್ಬೇಕಷ್ಟೇನೆ. ಓಕೆ, ಹಾಕೊಂಡಾದ್ಮೇಲೆ ಅದನ್ನ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ ಕಲರೇ ಚೇಂಜ್ ಆಯ್ತು ಇವಾಗ. ಗೊಜ್ಜನ್ನ ಇದಕ್ಕೆ ಹಾಕೊಂಬಿಡಿ ಕಂಪ್ಲೀಟ್ ಆಗಿ. ಅನ್ನನ ಏನು ಉಗುರು ಬೆಚ್ಚಗಿದೆ ಅನ್ನ, ಮತ್ತೆ ಬೇಕಾದ್ರೆ ನೀವು ಬಿಸಿ ಮಾಡ್ಕೋಬಹುದು, ಬಟ್ ನಾನ್ ಬಿಸಿ ಮಾಡಕ್ ಹೋಗಲ್ಲ. ಇಷ್ಟ್ರಲ್ಲೇ ಇಟ್ಕೊಳ್ಳೋಣ ಚೆನ್ನಾಗಿ. ಓಕೆ, ಉಪ್ಪೆಲ್ಲ ಮತ್ತೆ ನೋಡ್ಕೊಳ್ಳೋಣ. ಇವಾಗ ಸದ್ಯಕ್ಕೆ ಅದನ್ನ ಒಂಚೂರು ಕಲ್ಸ್ಕೊಳ್ಳೋಣ. ನಾನು ಯಾಕೆ ವುಡನ್ ಸ್ಟಿಕ್ ಇಟ್ಕೊಂಡಿದ್ದೀನಿ ಅಂದ್ರೆ ವುಡ್ ಸ್ವಲ್ಪ ದಪ್ಪ ಇರುತ್ತೆ, ಅನ್ನ ಮುದ್ದೆ ಮುದ್ದೆ ಆಗಲ್ಲ, ಪುಡಿ ಪುಡಿ ಆಗಲ್ಲ, ನೀಟಾಗಿ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಅದಕ್ಕೆ ಜಾಸ್ತಿ ಅಂಟ್ಕೊಳ್ಳೋದು ಇಲ್ಲ. ಅದಕ್ಕೆ ನೋಡಿ ಕಲರ್ ನೋಡಿದ್ರಾ, ಡಿಫ್ರೆಂಟ್ ಆಗಿ ಬಂದಿದೆ. ಇದಕ್ಕೆ ಏನು ಹುರಿದಿಟ್ಕೊಂಡಿದ್ವಿ ಕಡಲೆ ಬೀಜ ಮತ್ತೆ ಕಡಲೆಬೇಳೆ, ಅದನ್ನ ಹಾಕೊಂಡ್ಬಿಡೋಣ. ಇವಾಗ ನೋಡಿ ಬಾಯಿಗದು ಕರುಮ್ ಅಂತಾನೆ ಸಿಗ್ತಾ ಇರುತ್ತೆ ನಿಮಗೆ. ಓಕೆ, ಅದಕ್ಕೆ ನಾನೇನ್ ಹಾಕೋತೀನಿ, ಲೆಮನ್ ಹಾಕೊಂಡ್ಬಿಡೋಣ ಅದಕ್ಕೇನೆ. ಮೇಲಿಂದ ಲೆಮನ್, ಯಾಕಂದ್ರೆ ಮತ್ತೆ 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 ಸೌಟಾಡಿಸ್ತಾ ಇದ್ರೆ ಅದು ಇದಾಗಲ್ಲ, ಮೆತ್ತಗ್ ಮುದ್ದೆ ಆಗ್ಬಿಡುತ್ತೆ ಅನ್ನ. ಅದಕ್ಕೋಸ್ಕರ ಒಂದ್ ಲೆಮನ್ ಫುಲ್ ಹಾಕೊಳ್ಳಿ. ಇದಕ್ಕೆ ಒಂಚೂರು ಹುಳಿ ಮೇಲಿದ್ರೆ ಚೆನ್ನಾಗಿರುತ್ತೆ. ಓಕೆ, ಹಾಕಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಕಂಪ್ಲೀಟ್ ಆಗಿ ಹಾಕೊಂಡ್ಬಿಡಿ. ಕೊತ್ತಂಬರಿ ಸೊಪ್ಪು ಹಾಕಿದ್ರೇನೆ ಅದು ಫ್ರೇಗ್ರೆನ್ಸ್, ರುಚಿ ಎಲ್ಲ. ಹಂಗೆ ಇರಲಿ, ನಾನೇ ಅಡ್ಜಸ್ಟ್ ಮಾಡ್ತೀನಿ. ಓಕೆನಾ? ಹಾಕೊಂಡಾದ್ಮೇಲೆ ಇದನ್ನ ಕಲ್ಸ್ಕೊಳ್ಳಿ ಚೆನ್ನಾಗಿ. ರೆಡಿ ಆಗಿದೆ. ನಾನು ಮಮ್ಮಿಗೆ ಟೇಸ್ಟ್ ಮಾಡಕ್ಕೆ ಕೊಡ್ತಾ ಇದ್ದೀನಿ. ಬೇಡ, ಬಹಳ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಉಪ್ಪು ಹುಳಿ ಖಾರ ಇಂಗು ತೆಂಗು ಇದ್ರೆ ಮಂಗನು ಅಡ್ಗೆ ಮಾಡುತ್ತಂತೆ. ಹಂಗಲ್ಲ, ಬ್ಯಾಲೆನ್ಸ್ ಮಾಡ್ಲೇಬೇಕು. ಇಂಗು ತೆಂಗು ಇದ್ರೆ ಮಂಗ ಅಡ್ಗೆ ಮಾಡಕ್ ಆಗಲ್ಲ. ಚೆನ್ನಾಗಿ ಕಾಣಿಸ್ತಾ ಇದೆ, ನೀವು ಟ್ರೈ ಮಾಡಿ. ಚೆನ್ನಾಗಿ ಬಂತಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನೊಂದು ರೆಸಿಪಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬೈ ಬೈ.